ಒಂಥರ ಪಾಯ್ಸನ್ ಇದ್ದಂಗೆ. ನಮಸ್ಕಾರ ಕರ್ನಾಟಕ. ಓಕೆ, ಅಂಡ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಈ ಧರ್ಮಸ್ಥಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನಿದೆ, ಧಾರವಾಡದಲ್ಲಿ ಇದೊಂದು ಬ್ರಾಂಚ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಟ್ಸ್ ಎ ವೆರಿ ಐ ಥಿಂಕ್ ಎಸ್ಟಾಬ್ಲಿಷ್ಡ್ ನೋನ್ ಕಾಲೇಜ್. ಯಾವ್ದಿದು? ನಮ್ಮ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಅದರ ವಿಚಾರವಾಗಿ ಒಂದು ಹಗರಣ ನಡೆದಿದೆ ಅಂತ ದಾಖಲೆಗಳ ಸಮೇತ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಜೋಶಿ ಅನ್ನೋ ಪ್ರೊಫೆಸರ್ ಅವರು ಅದ್ರ ಮೇಲೆ ಕಂಪ್ಲೇಂಟ್ಗಳನ್ನ ಕೊಡ್ತಾರೆ, ಲೋಕಾಯುಕ್ತ ಕಂಪ್ಲೇಂಟ್ಗಳನ್ನ ಕೊಡ್ತಾರೆ, ಅದ್ರ ಮೇಲೆ FIR ಆಗುತ್ತೆ. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದ ಹಗರಣವನ್ನ ತಗೊಂಡು, ಏನದ ಹಗರಣ, ಏನಾಗ್ತಾ ಇದೆ, ಏನಾಯ್ತು ಅಲ್ಲಿ, ಬನ್ನಿ ನನ್ನ ಜೊತೆ ಜೋಶಿಯವರೇ ಇದ್ರೆ ವಿತ್ ರೆಕಾರ್ಡ್ಸ್. ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಧಾರವಾಡದ ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬನ್ನಿ ನಾನು ಮೊದಲನೇದಾಗಿ ಅವರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ನನ್ನ ಮುಂದೆ ಇದ್ದಾರೆ. ಐ ಥಿಂಕ್ ನಾವು ನೆಕ್ಸ್ಟ್ ಪಾಯಿಂಟ್ ವಿಲ್ ಬಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಪಾಂಡುರಂಗ ಜೋಶಿ ಅಂತ. ನಾನು ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ ಸುಮಾರು 31 ವರ್ಷ ಸ್ವಲ್ಪ ಜೋರಾಗಿ ಹೇಳಕ್ಕಾಗತ್ತಾ ಸರ್? 31 ವರ್ಷ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಓಕೆ 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 31 ವರ್ಷ. ಹಾಗಾದ್ರೆ ಶ್ರೀ ಇದಕ್ಕೆ ಐ ಥಿಂಕ್ ಈ ಕಾಲೇಜು ಐ ಥಿಂಕ್ ಇಟ್ ಕಮ್ಸ್ ಅಂಡರ್ ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಕಡೆ ಬರುತ್ತೆ ಅನ್ಸುತ್ತೆ ಅಲ್ವಾ? ಸರ್ ಈಗ ನೀವು ರಿಟೈರ್ಡ್ ಆಗಿದ್ದೀರಾ? ಈಗ ರಿಟೈರ್ಡ್ ಆಗಿದೆ. ಓಕೆ, ರಿಟೈರ್ಡ್ ಆಗಿದ್ದೀರಾ. ಈಗ ಅದೇ ಇನ್ಸ್ಟಿಟ್ಯೂಟ್ ಮೇಲೆ ಸರ್ಕಾರದ ಅನುದಾನವನ್ನ ಅಥವಾ ಸರ್ಕಾರದ ಗ್ರಾಂಟ್ಸ್ ಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಲೋಕಾಯುಕ್ತ ಕಂಪ್ಲೇಂಟ್. ಹೇಳಿ ಸರ್, ಅದ್ರ ಬಗ್ಗೆ ಮಾತಾಡಿ ಸರ್. ಸರ್ ಅದೇನಿಲ್ಲ, ಒಂದು ಟೆಕ್ನಿಕಲ್ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ಇತ್ತು ಸರ್. ಅದು ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಫಂಡಿಂಗ್ ಮಾಡುತ್ತೆ ಸರ್. ಓಕೆ 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 ಓಕೆ. ಅದು ಇನ್ ದ ರೇಷಿಯೋ ಆಫ್ 60-20-20 ಅಂದ್ರೆ 60% ಸೆಂಟ್ರಲ್ ಗವರ್ಮೆಂಟ್, 20% ಸ್ಟೇಟ್ ಗವರ್ಮೆಂಟ್, 20% ಇವರು ಅಪ್ಲೈಯಿಂಗ್ ಇನ್ಸ್ಟಿಟ್ಯೂಷನ್ಸ್. ಈ ತರ ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸ್ ಇರುತ್ತೆ ಸರ್. ಸೊ 2011ರಲ್ಲಿ ಸರ್ ನೀವು ಮಾತಾಡ್ತಾ ಇರೋದು ಧಾರವಾಡದ SDM ಇಂಜಿನಿಯರಿಂಗ್ ಕಾಲೇಜು, ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ವಿಚಾರನೇ ಮಾತಾಡ್ತಾ ಇರೋದು ನೀವು? ಹೌದು. ಓಕೆ ಓಕೆ ಸರ್, ಇದನ್ನ ಈ ಫಂಡ್ಸ್ ಗ್ರಾಬ್ ಮಾಡ್ಲಿಕ್ಕೆ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂದ್ರೆ ಸೆಕ್ರೆಟರಿ, ಪ್ರಿನ್ಸಿಪಾಲ್ ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇವರು ಎಲ್ಲರೂ ಸೇರಿ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನವೆಂಬರ್ 2011ರಲ್ಲಿ ಟೆಕ್ಕಿಪ್ ಆಫೀಸಿಗೆ ಬೆಂಗಳೂರಿಗೆ ಅವರು ಸಬ್ಮಿಟ್ ಮಾಡಿದ್ರು ಸರ್. ಅದರಲ್ಲಿ ಏನು ಫಂಡ್ಸ್ ಸ್ಯಾಂಕ್ಷನ್ ಮಾಡ್ಬೇಕಾತಂದ್ರೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ ಸರ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಂದ್ರೆ ಕಾಲೇಜಲ್ಲಿ PhD ಹೋಲ್ಡರ್ಸ್, ಡಾಕ್ಟರೇಟ್ಸ್ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಓನ್ಲಿ 15% ಇರಬೇಕು ಅಂತ. ಇದು ಟೋಟಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿ, ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ಎಷ್ಟು ಫ್ಯಾಕಲ್ಟಿ ಇರ್ತಾರೆ ಅದ್ರದ್ದು 15% ಡಾಕ್ಟರೇಟ್ಸ್ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಇರಬೇಕು ಅಂತ ಇದೆ ಸರ್. ಬಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅದೆಲ್ಲ ಬರುತ್ತೆ. ಸಪೋಸ್ ಯಾರಾದ್ರೂ ಅಲ್ಲಿ PhD ಇನ್ ಫಿಸಿಕ್ಸ್, PhD ಇನ್ ಕೆಮಿಸ್ಟ್ರಿ, PhD ಇನ್ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಅವ್ರನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಓನ್ಲಿ PhD ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಂತ ರೂಲ್, ಅದೇ ಟೆಕ್ಕಿಪ್ದು ಒಂದು ಗೈಡ್ ಲೈನ್ಸ್ ಇತ್ತು ಸರ್. ಸೊ ಅದನ್ನ ಇನ್ ಆರ್ಡರ್ ಟು ಮೀಟ್ ದಿಸ್ ಕ್ರೈಟೀರಿಯಾ ಕಾಲೇಜ್ ಮ್ಯಾನೇಜ್ಮೆಂಟ್, ಅದೇ ಸೆಕ್ರೆಟರಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾರು ಸರ್? ಸೆಕ್ರೆಟರಿ ಅಲ್ಲ, ಯಾರು? ಶ್ರೀ ಧರ್ಮಸ್ಥಳ ಮಂಜುನಾಥ ಎಜುಕೇಶನ್ ಸೊಸೈಟಿ, SDME ಸೊಸೈಟಿ ಸತ್ತು ಧಾರವಾಡದಲ್ಲಿದೆ. ಅವರು ಮತ್ತೆ ಸೆಕ್ರೆಟರಿ ಹೆಸರು ಸರ್ ಅಲ್ಲಿ? ಅವಾಗ ಜಿನೇಂದ್ರ ಪ್ರಸಾದ್ ಅಂತ ಇದ್ರು ಸರ್, ಅವ್ರೀಗ ತೀರೋಗಿದ್ದಾರೆ. ಸೊ ಜಿನೇಂದ್ರ ಪ್ರಸಾದ್ ಮತ್ತೆ ಅವಾಗಿನ ಪ್ರಿನ್ಸಿಪಾಲ್ ಡಾಕ್ಟರ್ S ಮೋಹನ್ ಕುಮಾರ್ ಅಂತ, ಅವರು ಹಾಸನ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇದ್ದವರು. ಅವರು ಡೆಪ್ಯುಟೇಷನ್ ಮೇಲೆ ಇಲ್ಲಿ SDM ಬಂದಿದ್ರು ಅವರು. ಮತ್ತೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ VK ಹೆವಳಿಕರ್ ಅಂತ, ಈ 3 ಜನ ಸೇರಿ ಫೇಕ್ ಡಾಕ್ಯುಮೆಂಟ್ಸ್, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಾಲೇಜಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನವೆಂಬರ್ 11ರಂದು ಕಂಪ್ಲೈಂಟ್ಸ್ ರಿಪೋರ್ಟ್ ಅಲ್ಲಿ ಅವರು
ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ರು ಸರ್. ಅಂದ್ರೆ ಜಸ್ಟ್ ಟು ಗ್ರಾಬ್ ದಟ್ ಫಂಡ್ಸ್. ಎಷ್ಟು ಫಂಡ್ಸ್ ಸರ್, ಎಷ್ಟು ಸರ್ಕಾರದಿಂದ ಎಷ್ಟು ದುರುಪಯೋಗ ಆಗಿದೆ ಅಂತ ನಿಮ್ ಪ್ರಕಾರ? ಸರ್ ಆಕ್ಚುಲಿ ಅದು ಟೆಕ್ ಫೇಸ್ 2 ಅಲ್ಲಿ 4 crores rupees ಇತ್ತು. 4 ಕೋಟಿ. ಅದರಲ್ಲಿ ಈ 4 ಕೋಟಿ ತಗೊಂಡ್ಲಿಕ್ಕೆ ನಿಮ್ ಪ್ರಕಾರ ಐ ಥಿಂಕ್ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡುದು ಕಾಲೇಜ್ ಮ್ಯಾನೇಜ್ಮೆಂಟ್. ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು? HOD. ಓಕೆ 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 ಸರ್ 60% ಅಂದ್ರೆ ಇದು ಸುಮಾರು 3,20,000 rupees. 3 crores 20 lakhs. ಸಾರಿ ಕಟ್ ಆಯ್ತು. 3 crores 20 lakhs ಸೆಂಟ್ರಲ್ ಗವರ್ಮೆಂಟ್, 80 lakhs ಸ್ಟೇಟ್ ಗವರ್ಮೆಂಟ್. ಇದಕ್ಕೆಲ್ಲ ದಾಖಲೆಗಳು ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಇದೆ. ಎಲ್ಲಿದೆ ದಾಖಲೆಗಳು ಸರ್? ಇಲ್ಲಿ ಕೊಡ್ತೀನಿ ಸರ್. ಓಕೆ ಓಕೆ ತೋರಿಸಿ, ಕ್ಯಾಮ್ರಾಗ ಒಂಚೂರು ತೋರಿಸಿ ದಾಖಲೆಗಳನ್ನ. ಇದ್ಯಾವ್ದು ಹೈಕೋರ್ಟ್ ರಿಟ್ ಇದೆ? ಹೈಕೋರ್ಟ್ ಅಲ್ಲಿ ರಿಟ್ ಇದೆ ಸರ್. ಅಲ್ಲ ಹೈಕೋರ್ಟ್ ರಿಟ್ ತೋರಿಸಿ ಸಾಕು ನಮ್ಗೆ. ಹೈಕೋರ್ಟ್ ಇಲ್ಲಿದೆ ಸರ್. ಇದು ಇದೆಲ್ಲ ಏನೇನು ಸ್ಯಾಂಕ್ಷನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಕಾಲೇಜಿಗೆ ಇದು ಎಲ್ಲ ರೆಕಾರ್ಡ್ ಇದೆ ಸರ್. ನಾನು ಫುಲ್ ಕಾಪಿನೇ ಕೊಡ್ತೀನಿ. ಓಕೆ ಓಕೆ ಓಕೆ. ಆಮೇಲೆ ರಿಟ್ ತೋರಿಸಿ ಸರ್, ರಿಟ್ ಉಲ್ಟಾ ತೋರಿಸಿ. ಒಂದ್ ನಿಮಿಷ ಚಾಲೆಂಜ್ ಮಾಡಿ ಸರ್. ಇದು ನಾವು ಧಾರವಾಡ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ವಿ ಸರ್. ಬಿ ಫಾಲ್ಸ್ ರಿಪೋರ್ಟ್ ಗೆ ನಾನು ಚಾಲೆಂಜ್ ಮಾಡಿದ್ರೆ ಡಾಕ್ಯುಮೆಂಟ್ ಸರ್ ಇದು. ಓಕೆ 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 ಸರಿ ಸರಿ. ನೆಕ್ಸ್ಟ್ ಸರ್ ಆಮೇಲೆ ಅದು ಕಂಪ್ಲೈಂಟ್ಸ್ ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ನನಗೆ ಗೊತ್ತಾಯ್ತು ಸರ್. ಅದು ನನಗೆ ಗೊತ್ತಾಗ್ತದೆ, ನಾನು ಪ್ರಿನ್ಸಿಪಾಲ್ ಕಡೆ ಹೋಗಿ ಇದನ್ನ ಪಾಯಿಂಟ್ ರೈಸ್ ಮಾಡಿದೆ. ಅಲ್ಲ ನಿಮ್ಗೆ ಏನಕ್ಕೆ ಸಂಬಂಧ ಅಂತ ಈ ರೀತಿ ಸರ್ಕಾರದಿಂದ ನಕಲಿ ದಾಖಲೆ ಸೃಷ್ಟಿ ಮಾಡಿ SDM ಇಂಜಿನಿಯರಿಂಗ್ ಕಾಲೇಜ್ ರಿಸರ್ಚ್ ಸೆಂಟರ್ ಧಾರವಾಡದವರು ಕ್ಲೇಮ್ ಮಾಡ್ಕೊಂತ ಇದಾರೆ ಅಂತ ನೀವು ಹೋಗಿ ಪ್ರಶ್ನೆ ಮಾಡಿದ್ದು? ಹೌದು ಸರ್. ಅವಾಗ ನಾನು ಪ್ರಿನ್ಸಿಪಾಲ್ ಏನ್ ಮಾಡಿದ್ರು, ಪ್ಲೀಸ್ ಶಟ್ ಯುವರ್ ಮೌತ್ ಅಂತ ಹೇಳಿ ನನಗೆ ಇಮಿಡಿಯೇಟ್ಲಿ ನನಗೆ ಉಜಿರೆಗೆ ಟ್ರಾನ್ಸ್ಫರ್ ಮಾಡಿದ್ರು. ನೀವು ಉಜಿರೆಗೆ ಹೋಗ್ಲಿಲ್ಲ? ಉಜಿರೆನ ಹೋಗ್ಲಿಲ್ಲ ಸರ್. ಅದಕ್ಕೂ ಆ ಉಜಿರೆದು ಕೂಡ ಧರ್ಮಸ್ಥಳದ ಸಂಸ್ಥಾನ. ಹೌದೌದು, ಸಿಸ್ಟರ್. ಎಷ್ಟಿದೆ ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 2 ಇದೆ ಸರ್. 2 ಇದೆ. ಓಕೆ. ನಾನು ಅಲ್ಲಿ ಹೋಗ್ಲಿಲ್ಲ ಸರ್, ಯಾಕಂದ್ರೆ ನಮ್ದು ಮನೆಯದು ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಯ್ತು, ನಾನು ಅದಕ್ಕೆ ಹೋಗ್ಲಿಲ್ಲ. ಆಮೇಲೆ ನಾ ಏನ್ ಮಾಡಿದೆ ಸರ್, 2013ರಲ್ಲಿ ನಾನು ಒಂದು ಲೋಕಾಯುಕ್ತಗೆ ಒಂದು ಕಂಪ್ಲೇಂಟ್ ಕೊಟ್ಟೆ ಸರ್. ಓಕೆ. ಈ ರೀತಿ ಫಂಡ್ಸ್ ಅನ್ನ ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜ್ ಅವರು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆ ಕ್ರಿಯೇಟ್ ಮಾಡಿ ಬಳಸ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ. ಎಲ್ಲಿದೆ ಸರ್ ಲೋಕಾಯುಕ್ತ ಕಾಪಿ? ಅದು ಕಾಪಿ ಇಲ್ಲಿದೆ. ಓಕೆ 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 ಕೊಡ್ತೀನಿ ಸರ್. ಆಯ್ತು. ಆಮೇಲೆ ಲೋಕಾಯುಕ್ತರು 1.5 ವರ್ಷ ಇಟ್ಕೊಂಡು ಅದು ಒಂದು ರಿಪೋರ್ಟ್ ಕೊಟ್ಟರು ಸರ್. ಏನೋ ಪ್ರೈಮಾ ಫೇಸಿ ರಿಪೋರ್ಟ್ ಏನೋ ಅಂದ್ರು ಸರ್. ಅವರು ಕ್ಲೋಜರ್ ರಿಪೋರ್ಟ್ ನಮಗ್ ಬರಲ್ಲ ಜುಡಿಕ್ಷನ್ ಅಂತ ಒಂದು ಹೇಳಿದ್ರು ಅಲ್ವಾ? ತದನಂತರ ಏನ್ ಮಾಡಿದ್ವಿ ನಾವು? ಅದನ್ನ ಅವರು ಏನ್ ಮಾಡಿದ್ರು ಸರ್, ಆ ಕೇಸನ್ನ ಬೆಂಗಳೂರು ಇದು ಧಾರವಾಡ ಕಮಿಷನರ್, ಹುಳಿ ಧಾರವಾಡ ಕಮಿಷನರ್ ರೆಫರ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಯ್ತು. ನಾನು ಅಲ್ಲಿ ಕಮಿಷನರ್ ಹೋಗಿ ಭೇಟಿ ಆದೆ. ಅಲ್ಲ ಇರ್ಲಿ, ಅದಲ್ಲ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಯ್ತು. FIR ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಯ್ತು 2015ರಲ್ಲಿ. ಸೊ ಆಮೇಲೆ 2015ರಲ್ಲಿ ಅವ್ರು ಏನ್ ಮಾಡಿದ್ರು ಸರ್, ಅವರು ಇದು ಮ್ಯಾನೇಜ್ಮೆಂಟ್ ನವರು ಹೈಕೋರ್ಟಿಗೆ ಹೋದ್ರು ಸರ್. ಹೈಕೋರ್ಟ್ ಡಾಕ್ಯುಮೆಂಟ್ ತೋರಿಸಿ. ಅಲ್ಲ ಕೈಯಲ್ಲಿದೆ ನೋಡಿ, ನಿಮ್ ಕೈಯಲ್ಲಿದೆ ನೋಡಿ. ಹಂಗೆ ತೋರಿಸಿ. ಇಲ್ಲಿದೆ ಫ್ರಂಟ್ ಅಲ್ಲಿ ತೋರಿಸಿ ಸರ್ ಅದು. ಓಕೆ. ಹೈಕೋರ್ಟ್ಗೆ ಹೋಗ್ತಾರೆ. ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಈಗ FIR ನ ಸ್ಕ್ವಾಶ್ ಮಾಡಿ ಅಂತ. ಅದೇನಾಗುತ್ತೆ ತೋರಿಸಿ, ಒಂಚೂರು ಡಾಕ್ಯುಮೆಂಟ್ ತೋರಿಸಿ. ಅಲ್ಲ ಹಂಗೆ ತೋರಿಸಿ ಸರ್, ಕ್ಯಾಮ್ರಾ ತೋರಿಸಿ. ಎಸ್ ಸರ್. ಅದನ್ನ ಅವರು ಹೈಕೋರ್ಟ್ ಏನ್ ಹೇಳ್ತು, ಇಲ್ಲ FIR ಕ್ವಾಶ್ ಮಾಡಿಕ್ ಆಗಲ್ಲ, ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ಲಿ ಅಂತ ಹೇಳಿದ್ರು ಸರ್. ಸೊ ಅದು 2021-22ರಲ್ಲಿ ಜಜ್ಮೆಂಟ್ ಆಯ್ತು ಸರ್ ಹೈಕೋರ್ಟ್ ಇಂದ. ಆದೇಶ ಆಯ್ತು, ಜಜ್ಮೆಂಟ್ ಅಲ್ಲ, ಆದೇಶ ಆಯ್ತು ಬಿಡಿ. ಅದ್ರ ಪ್ರಕಾರ ಇಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲಿ ವಿದ್ಯಾಗಿರಿ ಪೊಲೀಸ್ ವಿದ್ಯಾಗಿರಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್. 2022-23ರಿಂದ 2020 ವರ್ಷ ತಗೊಂಡ್ರು ಸರ್ ಇನ್ವೆಸ್ಟಿಗೇಷನ್. ಬಿ ರಿಪೋರ್ಟ್ ಆಯ್ತು, ಅದು ಬಿ ರಿಪೋರ್ಟ್ ಹಾಕಿದ್ರು ಪೊಲೀಸರು. ಬಿ ರಿಪೋರ್ಟ್ ಹಾಕಿದ್ರೆ ಅದನ್ನು ಕೂಡ ನೀವು ಚಾಲೆಂಜ್ ಮಾಡಿದ್ದಾರೆ ಈಗ? ಅದನ್ನು ಕೂಡ ನಾವು ಚಾಲೆಂಜ್ ಮಾಡಿದ್ವಿ. 3 ವರ್ಷ ಇನ್ವೆಸ್ಟಿಗೇಷನ್ ಮಾಡಿದ್ರೆ 3 ವರ್ಷದಲ್ಲಿ ಅವರು ಏನು ಇನ್ವೆಸ್ಟಿಗೇಷನ್ ಆಯ್ತಾಯ್ತು. ಈಗ ನಾನು ಪ್ರಶ್ನೆ ಕೇಳಿದ್ವಿ, ಅದಕ್ಕೂ ಒಂಥರ ಉತ್ತರ ಕೊಡಿ. ಈಗ ನೀವು ಈಗ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಿದ್ದೀರಾ. ಎಷ್ಟು ಸರ್ಕಾರದ ಹಣ ದುರುಪಯೋಗ ಆಗಿದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಂತ ಹೇಳಕ್ಕಾಗತ್ತಾ ಸರ್? ನಾ ದುರುಪಯೋಗ ವರ್ಡ್ ಯೂಸ್ ಮಾಡೋದಲ್ಲ. ಓಕೆ, ವಾಟ್ ಯು ವಾಂಟ್ ಟು ಯೂಸ್ ಇಟ್? ಅದೇ ನಕಲಿ ದಾಖಲೆ ಸೃಷ್ಟಿ ದುರುಪಯೋಗ ತಾನೆ ಅದು. ವಾಟ್ ಯು ಮೀನ್ ಟು ಸೇ? ಗವರ್ಮೆಂಟ್ ಗೆ ಮೋಸ ಮಾಡಿ ತಗೊಂಡಿದ್ದಾರೆ. ಅಲ್ಲ, ಗವರ್ಮೆಂಟ್ ಗೆ ಮೋಸ ಮಾಡಿದ್ದಾರೆ. ಎಷ್ಟು ಕೋಟಿ ಮೋಸ ಆಗಿದೆ? ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವಾಗ ಎಷ್ಟು ಹೇಳಿದ್ರಲ್ಲ ಯಾರೋ ಡಾಕ್ಯುಮೆಂಟ್ಸ್? ಅದೇ ಟೋಟಲ್ 4 crores. ಅದರಲ್ಲಿ 60% ಅಂದ್ರೆ 2 crores 40 lakhs ಆಗುತ್ತೆ. ಆಮೇಲೆ ಉಳಿದಷ್ಟು 20% SDM ಕಾಲೇಜು. ಬರೀ 4 ಕೋಟಿನ ಅಥವಾ ಬೇರೆ ಟೈಮಲ್ಲೂ ಇದು ಆಗಿದೆಯಾ? ಅದು ಟೆಕ್ ಫೇಸ್ 10 crores ಸ್ಯಾಂಕ್ಷನ್. 10 ಕೋಟಿ ಅಲ್ಲೂ ಕೂಡ ಆಗಿದೆಯಾ? ಅದ್ರ ಬಗ್ಗೆ ನಾ ಏನ್ ಕಮೆಂಟ್ ಮಾಡಲ್ಲ. ಓಕೆ, ಅದ್ರ ಬಗ್ಗೆ ನೀವೆಂತ, ಬಟ್ ಅಲ್ಲಿನೂ ಆಗಿದೆ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಓಕೆ, ಇಲ್ಲಿ ಎಷ್ಟಾಗಿದೆ? 4 ಕೋಟಿ ನಕಲಿ ದಾಖಲೆ ಸೃಷ್ಟಿ ಮಾಡಿ
I mean, you mean to say there is some criminal way of extraditing the friends, Yes, alwa? yes, yes, sir. So ನಾ ದುರುಪಯೋಗ ವರ್ಡ್ ಯೂಸ್ ಮಾಡಲ್ಲ ಸರ್. ದುರುಪಯೋಗ ಮಾಡಲ್ಲ. ಓಕೆ, ಈಗ SDM ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದವರು ನಿಮ್ಗೇನು ಇದನ್ನ ವಾಪಸ್ ತಗೊಳ್ಳಿ ಅದು ಇದು ಅಂತೇನೋ ನಿಮ್ಗೇನು ಪ್ರೆಷರ್ ಏನ್ ಹಾಕಿಲ್ವಾ? ಏನ್ ಹಾಕಿಲ್ಲ ಸರ್. ಏನ್ ಹಾಕಿಲ್ಲ. ಏನ್ ಹಾಕಿಲ್ಲ. ಈಗ ಈ ಕೇಸ್ ಈಗ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಿದೀರಾ? ಈ ರಿಪೋರ್ಟ್ ನಾವು ಚಾಲೆಂಜ್ ಮಾಡಿದ್ವಿ ಸರ್. ಓಕೆ, 4 ಕೋಟಿ 4 ಕೋಟಿ ಆ ಟೆಕ್ನಿಕಲ್ ಫಂಡ್ಸ್ ನಕಲಿ ದಾಖಲೆ ಸೃಷ್ಟಿ ಮಾಡಿ ಇವರು ಬಳಸ್ಕೊಂಡಿದ್ದಾರೆ. ಹೌದು ಸರ್. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಗೊತ್ತಾಯ್ತು. ಈ ದಾಖಲೆ ಎಲ್ಲ ನಿಮ್ಮ ಹತ್ರ ಇದೆಯಲ್ವಾ ಈಗ? ಎಲ್ಲ ಇದೆ ಸರ್. ಎಸ್ ಐ ಜಸ್ಟ್ ಕಮ್ ನೋಡಿ ಸ್ನೇಹಿತರೆ, SDM ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡ ಅಲ್ಲಿ 2012 11-12ರಲ್ಲಿ 3 ವರ್ಷ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದಂತ ಅಲ್ಲಿನ ಡೀನ್ ಇವರು ಸೆಕ್ರೆಟರಿ, ಆ ಕಾಲೇಜಿನ ಸೆಕ್ರೆಟರಿ ಮತ್ತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಆ ಮ್ಯಾನೇಜ್ಮೆಂಟ್ ಅಲ್ಲಿನ ಮ್ಯಾನೇಜ್ಮೆಂಟ್ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಗಳವರು 4 ಕೋಟಿ ಸರ್ಕಾರದ ಹಣವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಇವರು ದಾಖಲೆಗಳು ಹೇಳುತ್ತೆ. ಇವರು ಅದ್ರ ಮೇಲೆ FIR ಮಾಡಿದ್ದಾರೆ. ಆ FIR ನ ಸ್ಕ್ವಾಶ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ಅವರು ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಹೇಳುತ್ತೆ ಇಲ್ಲ, ನಾವು ಸ್ಕ್ವಾಶ್ ಮಾಡಕ್ ಬರಲ್ಲ, ಇದು ಎಲ್ಲೋ ಒಂದ್ ಕಡೆ ಇದು ದುರುಪಯೋಗ ಆಗುತ್ತೆ ಅಂತ ನಮಗೆ ಅನ್ಸಿದೆ, ಪ್ರೈಮಾ ಫೇಶಿಯಾ ತನಿಖೆ ಮಾಡ್ಲಿ ಅಂತ ಕೊಟ್ರೆ ಇನ್ಸ್ಪೆಕ್ಟರ್ ಆ ತನಿಖೆ ಮಾಡೋದು ಬಿಟ್ಟು ಬಿ ರಿಪೋರ್ಟ್ ಹಾಕ್ತಾನೆ. ಬಿ ರಿಪೋರ್ಟ್ ಹಾಕಿದ್ದನ್ನ ಮುಚ್ಚಾಕ್ತಾನೆ. ಆ ಬಿ ರಿಪೋರ್ಟ್ ಅನ್ನ ಈ ಜೋಶಿ ಅವರು ರಿಟೈರ್ಡ್ ಪ್ರೊಫೆಸರ್ ಫ್ರಮ್ ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡದವರು ಈಗ ಚಾಲೆಂಜ್ ಮಾಡಿದ್ದಾರೆ. ಈಗ ನೌ ಈಸ್ ಫೈಟಿಂಗ್ ಎ ಕಾಸ್. ನೋಡಿ, 4 ಕೋಟಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನ ದುರುಪಯೋಗ ಮಾಡ್ಕೊಂಡಿದೆ ಅಲ್ಲಿನ ಪ್ರಿನ್ಸಿಪಲ್. ಓಕೆ, ಇನ್ನೇನ್ ಹೇಳ್ಬೇಕು ಸರ್ ಅದಕ್ಕೆ? ಬಟ್ ಏನೋ ಮಾಡ್ಕೊಂಡಿದೆ ಸರ್. ಬಟ್ ತಗೊಂಡಿದ್ದಾರಲ್ಲ, ತಗೊಂಡಿದ್ದಾರೆ. ಸೊ 4 ಕೋಟಿ ಹಣವನ್ನ ನಕಲಿ ದಾಖಲೆ ಕೊಟ್ಟು ತಗೊಂಡು ಅದನ್ನ ತಗೊಂಡಿದ್ದಾರೆ. ಮತ್ತೆ ಅದಕ್ಕೆ ದಾಖಲೆಗಳಿದೆ, ತಗೊಂಡಿದ್ದಾರೆ ಅನ್ನೋದಕ್ಕೆ. ಆಮೇಲೆ ಯಾರ್ಯಾರನ್ನ ಸೃಷ್ಟಿ ಮಾಡಿದ್ರು ನಕಲಿ ದಾಖಲೆನಲ್ಲಿ ಪ್ರೊಫೆಸರ್ಗಳಲ್ಲ ಸರ್, ಅಲ್ಲಿ ಬೇರೆ ಬೇರೆ ಪ್ರೊಫೆಸರ್ಗಳು, ಬೇರೆ ಬೇರೆ ಕಾಲೇಜ್ ಪ್ರೊಫೆಸರ್ಗಳು ತಗೊಂಡ್ಬಂದು ಅಲ್ಲಿ ಅಟೆಂಡೆನ್ಸ್ ತಗೊಂಡ್ಬಂದು ಅವ್ರ ಹೆಸರುಗಳಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕ್ಲೇಮ್ ಆಗಿದೆ ಅಂತ ಇದೊಂದು ವಿಚಾರ ಈ ಡಾಕ್ಯುಮೆಂಟ್ ಎತ್ಕೊಂಡ್ ಬಂದಿದ್ದಾರೆ. ವಿ ವಾಂಟೆಡ್ ಟು ಟೆಲ್ ಒಂದೊಂದು ವ್ಯಕ್ತಿಗೂ ಕೂಡ ಒಂದ್ ನಿಮಿಷ ತೋರಿಸಿ ಒಂದ್ ನಿಮಿಷ ಕುಪ್ಪಗಿ ವೀರೇಶ್, ಪ್ರಶಾಂತ್ ಕುಪ್ಪಗಳ್ಳಿ ವೀರೇಶ್, ಪ್ರಶಾಂತ್ ಸಿ, ಭೀಮೇಶ, ಭೀಮಸೇನ್ ಸೋರೆಗಾಂವ್, ಪಿ ಜಯಕುಮಾರ್. ಅಲ್ಲ ಆಯ್ತು, ನಾನು ನೋಡ್ತೀನಿ ಬಿಡಿ. ಪಿ ಜಯಕುಮಾರ್, ಡಾಕ್ಟರ್ ಪಿ ಜಯಕುಮಾರ್, ಡಾಕ್ಟರ್ SL ದೇಶಪಾಂಡೆ, ಮತ್ತೆ ಉಮೇಶ್ ದೇಶನ್ ಅವರು, ಇವರ ಹೆಸರುಗಳಲ್ಲಿ ನಕಲಿ ದಾಖಲೆಗಳು ಸೃಷ್ಟಿಯಾಗಿದೆ. ಮತ್ತೆ ಈ 4 ಜನ ಸರ್, ಈ 4 ಜನ HD ದೇಸಾಯಿ, ಗಿರೀಶ್ ಕುಮಾರ್, ಅನಂತ್ ಪ್ರಸಾದ್, ಡಾಕ್ಟರ್ ರಾಜ್ ಕಿರಣ್ ಬಲ್ಲಾಳ್. ಓಕೆ, ಇವರು SDM ಉಜಿರೆಯಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಕೆಲಸ. HD ದೇಸಾಯಿ ಇಲ್ಲ, ಇವ್ರು 3 ಜನ. ಓಕೆ, ಉಜಿರೆ ಅವರ ಡಾಕ್ಟರ್ ಎಂಪ್ಲಾಯಿನ ಕರ್ಕೊಂಡ್ಬಂದು ಇಲ್ಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ತಗೊಂಡ್ರಂತದ್ದು. ಎಸ್. ಮತ್ತೆ ನಮ್ಮ ಎಲ್ಲಾ ಸ್ಟಾಫ್ ಮೆಂಬರ್ ಕಡೆಯಿಂದ 6 ತಿಂಗಳ ಹಿಂದೆ ಬ್ಯಾಕ್ ಡೇಟ್ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ. ಡೂಪ್ಲಿಕೇಟ್ ಅಟೆಂಡೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಡೂಪ್ಲಿಕೇಟ್ ನೋಡಿ ಸ್ನೇಹಿತರೆ, ಡೂಪ್ಲಿಕೇಟ್ ಅಟೆಂಡೆನ್ಸ್ ಕೂಡ ಕ್ರಿಯೇಟ್ ಆಗಿದೆ ಅಂತ ಕ್ಲೇಮ್ ಇದೆ ನೋಡಿ ಇಲ್ಲಿ. ನಾನು ಇದನ್ನ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಗೆ ಪರ್ಸನಲಿ ಹೋಗಿ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡೇ ಇಲ್ಲ ಸರ್. ಸುಮ್ಮನೆ ಒಂದು ಲೆಟರ್ SDM IT ಉಜಿರೆಗೆ ಸುಮ್ಮನೆ ಒಂದು ಲೆಟರ್ ಕಳಿಸಿ ಎಲ್ಲ ಡೀಟೇಲ್ಸ್ ಕೇಳಿದ್ರು. ಅವರು ಇವತ್ತಿನವರೆಗೂ ಅವ್ರು ಏನು ಡೀಟೇಲ್ಸ್ ಕೊಟ್ಟಿಲ್ಲ. ದೊಡ್ಡವ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಅಲ್ಲಿ ಸಿಗುವಂತ ಟ್ರೀಟ್ಮೆಂಟ್ ಇದು ಅಂತ ಪೊಲೀಸ್ ಅವರೇ ಪದೇ ಹೇಳ್ತಾ ಇದ್ದಾರೆ ಸರ್. ಈಗಾಗಲೇ ಈ ಹೋರಾಟವನ್ನ ಕಂಟಿನ್ಯೂ ಮಾಡ್ತೀರಾ ತಾವು ಅಲ್ವಾ ಸರ್? ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ನಾನು ಇದು ಹೇಳಕ್ಕೆ ಏನಿಲ್ಲ ಸರ್, ಒಂದು ನಿಮ್ಗೆ ಇದರಲ್ಲಿ ನ್ಯಾಯ ಆಗ್ಬೇಕು ಅಂತ. ನ್ಯಾಯ ಸಿಗಬೇಕು ಸರ್. ಈಗ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ. ನಾನು ಕೊನೆ ಸಾಯೋ ನಂದು ಜೀವ ಇರುವವರೆಗೂ ನನಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ವಂಡರ್ಫುಲ್. ಥ್ಯಾಂಕ್ ಯು. ಇದಿಷ್ಟು ಶ್ರೀ ಧರ್ಮಸ್ಥಳ ಮಂಜುನಾಥ ಧಾರವಾಡ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಂತ ಪ್ರೊಫೆಸರ್ ಜೋಶಿ ಅವರ ಕ್ಲೇಮು.
ಅವ್ರಿಗೆ ಅನ್ನಿಸ್ತಾ ಇದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಶ್ರೀ ಧರ್ಮಸ್ಥಳ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜ್ ಅವರು ಸಂಬಂಧಪಟ್ಟಂತವ್ರು ನೋಡಿ ಇಲ್ಲೇ ಇದೆ ಜೋಶಿ ಇದು ವಿದ್ಯಾಗಿರಿ ಪೊಲೀಸ್ ನೋಡಿ ಎಲ್ಲ ದಾಖಲೆಗಳು ಇಟ್ಕೊಂಡ್ ಬಂದಿದ್ದಾರೆ ಪಾಪ ನೋಡಿ ದಾಖಲೆಗಳು ಇಟ್ಕೊಂಡು ಕೋಟಿ 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 ಹಣವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಕಲಿ ಅಟೆಂಡೆನ್ಸ್ ನ ಸೃಷ್ಟಿ ಮಾಡಿ ಧಾರವಾಡದ ಇಂಜಿನಿಯರಿಂಗ್ ಕಾಲೇಜು ಧರ್ಮಸ್ಥಳ ಮಂಜುನಾಥದ ಪ್ರಿನ್ಸಿಪಲ್ ಮತ್ತೆ ಅಲ್ಲಿರೋ ಸೆಕ್ರೆಟರಿಗಳು ಎಚ್ಒಡಿಗಳು ಬಳಸ್ಕೊಂಡಿದ್ದಾರೆ ಅನ್ನೋದು ಇವ್ರ ಕ್ಲೇಮು. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೈಕೋರ್ಟ್ಗೆ ಹೋಗಿದೆ. ಹೈಕೋರ್ಟ್ ಅಲ್ಲೂ ಕೂಡ ಹೇಳಿದೆ ತನಿಖೆ ಮಾಡಿ ಅಂತ. ತನಿಖೆ ಮಾಡಬೇಕಾದಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ. ಈಗ ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ಅಲ್ಲಿ ದಾಖಲೆ ಸಮೇತ ಪ್ರೂವ್ ಮಾಡ್ಲಿಕ್ಕೆ ಜೋಶಿ ಅವರು ಹೊರಟಿದ್ದಾರೆ. ಜೋಶಿ ಅವರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳುತ್ತಾ ಈ ದಾಖಲೆಗಳನ್ನು ತೋರಿಸ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು.